ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಪಟಾಕಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ತುಮಕೂರಿಗೆ ಹೊರಟಿದ್ದೀವಿ. ಹಲವು ಪ್ರಸಿದ್ಧ ಬೆಟ್ಟಗಳಲ್ಲಿ ಒಂದಾದ ಸಿದ್ದರ ಬೆಟ್ಟಕ್ಕೆ ಇಂದಿನ ನಮ್ಮ ಪಯಣ. ಸ್ನೇಹಿತರೆ, ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಸ್ನೇಹಿತರೆ, ನಾವು ಮೊದಲು ಸಿದ್ದೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸಲು ಬಂದು, ಇದು ಸಿದ್ದೇಶ್ವರ ದೇವಸ್ಥಾನ. ಪೂಜೆಯ ನಂತರ ಬೆಟ್ಟ ಹತ್ತಲು ಹೊರಟೆವು. ಈ ದೇವಸ್ಥಾನ ಶ್ರೀರಾಮನ ಕಾಲದ್ದು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಬೂದ್ಗೋವಿ ಇದರ ಮೂಲ ಹೆಸರು. ಒಂದು ಪ್ರತೀತಿ ಇದೆ, ಸಿದ್ದಪ್ಪನಂತ ದೇವರಿಲ್ಲ, ರಾಗಿ ಮುದ್ದೆ ಅಂತ ಊಟ ಇಲ್ಲ ಎಂಬ ನಾನುಡಿ ಇಲ್ಲಿ ಫೇಮಸ್. ಹಿಂದೆ ಯತಿಗಳು, ಋಷಿಮುನಿಗಳು ಲೌಕಿಕ ಬದುಕಿನಿಂದ ದೂರ ಉಳಿದು ದೈವ ಸ್ಮರಣೆಗಾಗಿ ಹೆಚ್ಚಾಗಿ ನಿರ್ಜನ ಪ್ರದೇಶಗಳಾದ ಬೆಟ್ಟ ಗುಡ್ಡಗಳಲ್ಲಿರುವ ಗವಿಗಳಲ್ಲಿ ತಪೋನಿರತರಾಗಿದ್ದರು. ಈಗಿರುವ ಬೆಟ್ಟಗಳ ಪೈಕಿ ಅಂತಹುದೇ ಒಂದು ಬೆಟ್ಟ ನಮ್ಮ ತುಮಕೂರಿನ ಸಿದ್ದರ ಬೆಟ್ಟ. ಈ ಬೆಟ್ಟದಲ್ಲಿ ನೂರಾರು ತಪಸ್ಸಿಗಳು ಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂಬ ಹೆಸರಿದೆ. ಮತ್ತು ಪ್ರತಿದಿನ ಹೌದು, ಮಹಾಶಿವಯೋಗಿಗಳಾದ ಸಿದ್ದೇಶ್ವರರು ಈ ಬೆಟ್ಟದ ಮೇಲೆ ನೆಲೆ ನಿಂತು ಪುನೀತರಾದಂತಹ ಪುಣ್ಯಕ್ಷೇತ್ರ ಈ ಸಿದ್ದರ ಬೆಟ್ಟ. ನಾವು ಬಂದದ್ದು ಸಿದ್ದರ ಬೆಟ್ಟಕ್ಕೆ ಒಂದು 9 ಗಂಟೆ 9:30 ಆಗಿತ್ತು. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6:30 ಸಂಜೆ 4 ಗಂಟೆ ತನಕ. ಈ ಸಿದ್ದರ ಬೆಟ್ಟದ ಬಗ್ಗೆ ಹೇಳಬೇಕೆಂದರೆ, ಈ ಸಿದ್ದರ ಬೆಟ್ಟದಲ್ಲಿ ಸಾವಿರಾರು ಋಷಿಮುನಿಗಳು ತಪಸ್ಸು ಮಾಡಿ ಸಿದ್ಧಿ ಪಡೆದಿದ್ದಾರೆ. ಹಾಗಾಗಿ ಇದಕ್ಕೆ ಸಿದ್ದರ ಬೆಟ್ಟ ಎಂಬ ಹೆಸರಿದೆ. ನಾವು ಇಲ್ಲಿಂದ ಮಕ್ಕಳು ನಾವು ಬೆಟ್ಟವನ್ನು ಏರಲು ಹೊರಟವು. ಅವರ ಒಂದು ಅನುಭವಗಳು ಹೋಗ್ತಾ ಹೋಗ್ತಾ ನೀವೇ ನೋಡಿ ಹೇಗಿರುತ್ತೆ ಅಂತ. ಬನ್ನಿ ಗೊತ್ತಾಳ. ಜಾಲಿ ಜಾಲಿ ಎಲ್ಲ ಜಾಲಿ, ಖಾಲಿ ಖಾಲಿ ಎನರ್ಜಿ ಎಲ್ಲ ಖಾಲಿ. ಸ್ನೇಹಿತರೆ, ರಾಮಾಯಣ ಕಾಲದಲ್ಲಿ
ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋದಾಗ ಹನುಮಂತನು ಹಿಮಾಲಯದಿಂದ ಸಂಜೀವನಿ ಇರುವ ಪರ್ವತವನ್ನು ಹೊತ್ತು ತರುತ್ತಾನೆ. ತರುವಾಗ ಅದರಿಂದ ಸಣ್ಣ ಸಣ್ಣ ಭಾಗಗಳು ಬೀಳುತ್ತವೆ. ಆ ಬಿದ್ದ ಭಾಗಗಳಲ್ಲಿ ಒಂದು ಭಾಗವೇ ಈ ಸಿದ್ಧರ ಬೆಟ್ಟ. ಈ ಸಿದ್ಧರ ಬೆಟ್ಟದಲ್ಲಿ 400ರಿಂದ 2000 ಜಾತಿಯ ಗಿಡಮೂಲಿಕೆಗಳು ಇದೆಯಂತೆ. ಇದನ್ನು ನಿಜಗಲ್ಲು ಬೆಟ್ಟ, ಸಂಜೀವಿನಿ ಪರ್ವತ, ಸಿದ್ಧರ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟ ಹತ್ತಲು ಸುಮಾರು 1000 ಮೆಟ್ಟಿಲುಗಳು ಇದ್ದು ಸುಮಾರು 1.5 ಕಿಲೋಮೀಟರ್ನಿಂದ 2 ಕಿಲೋಮೀಟರ್ ದೂರವಿದೆ. ಸಮುದ್ರ ಮಟ್ಟದಿಂದ 1700ರಿಂದ 2000 ಅಡಿಗಳಷ್ಟು ಎತ್ತರದಲ್ಲಿದೆ. ನಡಿ Yeah. ಇಲ್ಲಿ ಗಂಗೆ ಪೂಜೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಸಿದ್ದೇಶ್ವರ ಮುನಿಗಳು ಸುಮಾರು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ, ಸಿದ್ಧಿ ಹೊಂದಿದ್ದಾರೆ, ಇಲ್ಲೇ ಐಕ್ಯರಾಗಿದ್ದಾರೆ ಮತ್ತು ಅಲ್ಲಿಯೇ ಲಿಂಗ ಮೂಡಿದೆ. ಇದು ಉದ್ಭವ ಲಿಂಗ. ಲಿಂಗದ ಮುಂಭಾಗದಲ್ಲಿ 6 ಅಡಿ ಉದ್ದ 4 ಅಡಿ ಅಗಲದ ಗುಂಡಿ ಇದೆ. 365 ದಿನಗಳ ಕಾಲ ನೀರು ಬರುತ್ತಿರುತ್ತದೆ. ಮೊದಲೆಲ್ಲ ಸಾಧುಗಳು ಸ್ನಾನ ಮಾಡಲು ಉಪಯೋಗಿಸುತ್ತಿದ್ದರು. ಈ ದೇವಸ್ಥಾನಕ್ಕೆ ಮದುವೆ ಆಗದಿದ್ದವರು, ಮಕ್ಕಳು ಆಗದೇ ಇರುವವರು, ಜಮೀನಿನಲ್ಲಿ ನೀರು ಬರದೇ ಇರುವವರು, ಆರ್ಥಿಕ ಸಮಸ್ಯೆ ಇರುವವರು ಬಂದು ಭಕ್ತಿಯಿಂದ ಪೂಜೆ ಮಾಡಿ ಬೇಡಿಕೊಳ್ಳುತ್ತಾರೆ. ಇಲ್ಲಿ ಧರ್ಮದ ಪರದೆಯೂ ಇಲ್ಲ. ಮುಸ್ಲಿಮರು ಬಂದು ಇಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಇಲ್ಲಿಯ ಫಲವನ್ನು ಪಡೆದಿದ್ದಾರೆ. ಬಂದು ಬೇಡಿಕೊಂಡವರಿಗೆ ಮಕ್ಕಳ ಭಾಗ್ಯ ಕರುಣಿಸಿದ್ದಾರೆ ನಮ್ಮ ಸಿದ್ದೇಶ್ವರರು. ನಾವು ನೋಡಬಹುದು, ಬೆಟ್ಟದ ಮೇಲೆ ನಿಂತು ನೋಡಿದರೆ ಪ್ರಕೃತಿಯ ಸೌಂದರ್ಯ ಸವಿಯಲು 2 ಕಣ್ಣುಗಳು ಸಾಲದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಟ್ರೆಕ್ಕಿಂಗ್ ಅಂತ ಹೋಗೋರು ತುಂಬಾ ಚೆನ್ನಾಗಿರ್ತಾವ್ರಿ ಬರೋದಕ್ಕೆ. ಒಂದೇ ಟ್ರಿಪ್ ಆರಾಮ ಹಾಕೊಂಡು ಇಲ್ಲಿ ಓಡಾಡ್ಬೋದು. ವಯಸ್ಸಾಗಿರುವವರು ನೋಡಿಕೊಂಡು ಹತ್ಬೇಕು. ಬೆಟ್ಟ ಬರ್ತಾ ಬರ್ತಾ ತುಂಬಾ ಕಷ್ಟ ಅನ್ಸುತ್ತೆ. ಆದಷ್ಟು ಬೆಳಗಿನ ಜಾವದಲ್ಲೇ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೋತಿಗಳ ಕಾಟವೂ ಹೆಚ್ಚಿರುತ್ತೆ. ಕಡೆಯಿಂದ ಬಂದು ಎನರ್ಜಿ ಎಲ್ಲ ಹೋಗಿತ್ತು. ಇಲ್ಲಿ ಬಂದಾಗ ದೇವ್ರ ದರ್ಶನ ಮಾಡಿದಾಗ ಸ್ವಲ್ಪ ಎನರ್ಜಿ ಬಂತು. ಆಮೇಲೆ ಇನ್ನು ನೀರು ಹಾಕಿಸ್ಕೊಂಡಾಗ ಎನರ್ಜಿ ಏನೋ ಡಬಲ್ ಆಯಿತು. ಇದೇ ನೆಕ್ಸ್ಟ್ ನಾವು ಹೋಗೋದು ಶಾಪಿಂಗ್. ನೆಕ್ಸ್ಟ್ ವ್ಯೂಸ್ ನೋಡಿ ಚೆನ್ನಾಗಿ. ನೆಕ್ಸ್ಟ್ ನಾವು ಹೋಗೋದು ಶಾಪಿಂಗ್. ಈಗ ಬನ್ನಿ ಶಾಪಿಂಗ್. ನೀವು ಮೇಲ್ಭಾಗಕ್ಕೆ ಬಂದು ಶಾಪಿಂಗ್ ಮಾಡ್ಬೋದು. ಶಾಪಿಂಗ್ ವ್ಯವಸ್ಥೆ ಇದೆ. ಮಕ್ಕಳುಗಳಂತೂ ಬಿಡಲ್ಲ. ಇಲ್ಲಿ ಶಾಪಿಂಗ್ ಮಾಡೇ ಮಾಡ್ಬೇಕು ಅಂತ ಹಠ ಮಾಡ್ತಾರೆ.
ಮೇಲ್ಭಾಗದಲ್ಲೇ ನಿಮಗೆ ಪೂಜಾ ನಾವು ಬರೋ ದಾರಿಯಲ್ಲಿ ಸಿಗ್ತೇವೆ. ಆ ತರ ಏನ್ ಪ್ರಾಬ್ಲಮ್ ಇಲ್ಲ. ಮೇಲ್ ಬಂದೇ ಪೂಜಾ ಸಾಮಗ್ರಿಗಳು ಅಂತ. ಸಿದ್ದೇಶ್ವರ ತುಮಕೂರಿಂದ 32 ಕಿಲೋಮೀಟರ್, 8 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಗಳು ಇದೆ. ತುಮಕೂರಿನಿಂದ ಬಸ್ಸುಗಳು ಇದಾವೆ, ಗೌರ್ಮೆಂಟ್ ಬಸ್ಸುಗಳು ಇದಾವೆ, ಬರಬಹುದು. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿನ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಮೇಲ್ಭಾಗದಲ್ಲಿ ನಿಮಗೆ ಸ್ನಾಕ್ಸ್ ಸಿಗುತ್ತೆ. ಹೊಟ್ಟೆಗೆ ಏನು ಮೋಸ ಇಲ್ಲ, ಆರಾಮ ಹೊಟ್ಟೆ ತುಂಬಿಸ್ಕೊಬಹುದು. ಸ್ವಲ್ಪ ಅಮೌಂಟ್ ಕಾಸ್ಟ್ಲಿ ಇರುತ್ತಷ್ಟೇ. ಬೆಟ್ಟ ಹತ್ತೋದು ಒಂದ್ ರೀತಿ ಕಷ್ಟ ಆದ್ರೆ ನಮಗೆ ಬೆಟ್ಟ ಇಳಿಯೋದು ಇನ್ನೊಂದ್ ರೀತಿಯಾದ ಕಷ್ಟ ಆಗೋಗ್ಬಿಡ್ತು. ತುಂಬಾ ಜಾರದುತ್ತ ಅಂತ ಮೆಟ್ಲುಗಳಿದ್ದು ಮಕ್ಳುಗಳನ್ನೆಲ್ಲ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ನೋಡಿ, ವಯಸ್ಸಾದವರು ಯಾವ ರೀತಿ ಬೆಟ್ಟ ಹತ್ತಿ ಇಳಿತಾ ಇದ್ದಾರೆ. ನಿಮಗೆ ಸೆಂಟ್ರಲ್ ಎಲ್ಲ ಸ್ನಾಕ್ಸ್ಗಳು ಸಿಗುತ್ತೆ. ಮತ್ತೆ ಬೇಕಂತ ಹೋಗೋಣ. ಈ ಕಡೆ ಹಿಂದೆ ತಿರುಗ. ಹಾ